ತುಂಬಾ ಓವರ್ ಸ್ಮಾರ್ಟ್ ಇದ್ರು, ಕೆಲವರು ಕನ್ನಿಂಗ್ ಇದ್ರು, ಕೆಲವರು ಸೇಫ್ ಗೇಮ್ ಆಡೋರಿದ್ರು, ತುಂಬಾ ಸೈಲೆಂಟ್ ಆಗಿರೋರಿದ್ರು, ಟಾಸ್ಕ್ ಅರ್ಥ ಆಗದೆ ಇರೋರಿದ್ರು, ಆಟ ಶುರು ಮಾಡದೇ ಇರೋರು ಇದ್ದಾರೆ. ಹಂಗೆ ತುಂಬಾ ಜನ ಇದ್ದಾರೆ ಒಳಗೆ. ಅದನ್ನ ನಾವು ಹೊರಗಡೆ ನಮಗೆ ಸಿಗದೇ ಇಲ್ಲ. ಎಲ್ಲೋ ನೀವು ಟಾಸ್ಕ್ ಆಡಿ ಅಂತ ನಮ್ಮನ್ನ ಯಾರು ಕಳಿಸಲ್ಲ, ನಮ್ಗೆ ಅಷ್ಟು ಟೈಮು ಇರಲ್ಲ. ಆಚೆ ಕಡೆ ಇದ್ರೆ ಬರೀ ಕೆಲಸದಲ್ಲೇ ಇರ್ತೀವಿ. ನನಗೆ ಯಾರ ಅವಶ್ಯಕತೆನೂ ಇಲ್ಲ, ನನ್ನ ಮಾತು ನಾನೇ ಆಡ್ತಾ ಇದ್ದೆ. ಮತ್ತೆ ನನ್ನ ಅನಲೈಸ್ ಬೇರೆ, ಅವ್ರದೇ ಬೇರೆ ಆಗ್ತಿದೆ. ಬೇಕು ಅವರ ಚೇಂಜಸ್ ಕಾಣ್ತಾ ಇರುತ್ತೆ, ಅದಕ್ಕೆ ಅಲ್ಲಿ ಉಸಿರು ಬಳ್ಳಿ ಅದು ಇದು ಎಲ್ಲ ಕೊಡೋದು. ಹೋಗಿ ಬಂದಿರೋರೆಲ್ಲ ಇದು ಬಿಗ್ ಬಾಸ್ ಆಟ ಅಲ್ಲ, ಜೀವನ ಪಾಠ ಹಂಗೆ ಹಿಂಗೆ ಅಂತ ದೊಡ್ಡದಾಗೆಲ್ಲ ಹೇಳ್ತಾರೆ. ನಾನು ಅಷ್ಟು ದೊಡ್ಡದಾಗಂತೂ ಹೇಳಲ್ಲ, ಜೀವನ ಪಾಠ ಅನ್ನೋ ತರ ನನ್ಗೆ ಅನ್ನಿಸ್ತಿದೆ. ಯಾಕಂದ್ರೆ ಒಂದು ಕಳ್ತನನೇ ಇರ್ಬೋದು, ಯಾರಿಗೂ ಒಂದು ರೇಗಿಸಿ ಮಾತಾಡೋದೇ ಇರ್ಬೋದು, ಒಂದು ಲಿಮಿಟೇಷನ್ಸ್ ನ ಕ್ರಾಸ್ ಮಾಡಕ್ ಯಾರಿಗೂ ಸಾಧ್ಯ ಇಲ್ಲ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. 3 ದಿವಸ ಇದ್ರಿ, ಹೆಂಗಿತ್ತು ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಮನೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದಕ್ಕೆ ಹೆಂಗೆ ಒಗ್ಬಿಟ್ಟಿದ್ವಿ ಅಂದ್ರೆ, ಅಲ್ಲಿ ಬಿಗ್ ಬಾಸ್ ಒಂದ್ಸಲ ಕ್ಲೋಸ್ ಆಗುತ್ತೆ, ನಾವು ಆಚೆ ಕಡೆ ಹೋಗ್ತಿವಿ. ಅವಾಗ ನಮ್ಗೆ ಯಾವಾಗ ನಮ್ ಮನೆಗ್ ಹೋಗ್ತಿವೋ ಅನ್ನೋ ತರ ಫೀಲ್ ಆಗ್ತಿತ್ತು. 3 ದಿನ ಬಿಟ್ಟು ಅಲ್ಲಿ ಬಂದಾಗ ಏನೋ ಒಂಥರ ಖುಷಿ. ಮನೆ ಅಂತೂ ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು. ಮನೇಲಿ ಇರೋದಕ್ಕೆ ಖುಷಿ ಆಗೋದು ನಮಗೆ. ಅಂದ್ರೆ ಇದು ನಮ್ ಜಾಗ ಅನ್ನೋ ತರ ಆಗೋಗ್ಬಿಡ್ತು. ಮೂಲೆಲೂ ಕುತ್ಕೊಂಡು ಮಾತಾಡಿದೀವಿ, ಗಾಸಿಪ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಸೊ ಹೋಲ್ ಜರ್ನಿನೇ ತುಂಬಾ ಚೆನ್ನಾಗಿತ್ತು. ಹೋಗ್ ಬಂದಿರೋರೆಲ್ಲ ಇದು ಬಿಗ್ ಬಾಸ್ ಆಟ ಅಲ್ಲ, ಜೀವನ ಪಾಠ ಹಂಗೆ ಹಿಂಗೆ ಅಂತ ದೊಡ್ಡದಾಗೆಲ್ಲ ಹೇಳ್ತಾರೆ. ನಾನು ಅಷ್ಟು ದೊಡ್ಡದಾಗಂತೂ ಹೇಳಲ್ಲ, ಜೀವನ ಪಾಠ ಅನ್ನೋ ತರ ನನ್ಗೆ ಅನ್ನಿಸ್ತಿದೆ. ಯಾಕಂದ್ರೆ ಆಚೆ ಕಡೆ ತುಂಬಾ ಜೀವನ ಪಾಠ ದೊಡ್ಡ ಮಟ್ಟದಲ್ಲಿ ಕಲ್ತ್ಬಿಟ್ಟಿದೀವಿ. ಅಲ್ಲೇನಿದ್ರು ಸಣ್ಣದಾಗ ಆಗುತ್ತೆ, ಆ ಬೌಂಡ್ರಿಯಲ್ಲಿ ನಡೆಯುತ್ತೆ. ಅದನ್ನ ನಾವು ದೊಡ್ಡದಾಗಿ ರಿಲೇಟ್ ಮಾಡ್ಕೊಂಡಾಗ, ಓ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಅಲ್ಲಿ ಸಣ್ಣ ಮಟ್ಟದಾಗ ಆಗುತ್ತೆ. ಅಂದ್ರೆ ಒಂದು ಕಳ್ತನನೇ ಇರ್ಬೋದು, ಯಾರಿಗೂ ಒಂದು ರೇಗಿಸಿ ಮಾತಾಡೋದೇ ಇರ್ಬೋದು, ಒಂದು ಲಿಮಿಟೇಷನ್ಸ್ ನ ಕ್ರಾಸ್ ಮಾಡಕ್ ಯಾರಿಗೂ ಸಾಧ್ಯ ಇಲ್ಲ ಅಲ್ಲಿ. ಸೊ ಆ ಸಣ್ಣ ಮಟ್ಟದಲ್ಲೇ ತುಂಬಾ ಜನರ ಸಣ್ಣತನ ಆಚೆಗೆ ಬರುತ್ತೆ. ಮತ್ತೆ ಎಲ್ರದ್ದು ಅಷ್ಟೇ, ಅಂದ್ರೆ ಒಂದು ಬೇಗ ಅವರ ಚೇಂಜಸ್ ಕಾಣ್ತಾ ಇರುತ್ತೆ, ಅದಕ್ಕೆ ಅಲ್ಲಿ ಉಸಿರು ಬಳ್ಳಿ ಅದು ಇದು ಎಲ್ಲ ಕೊಡೋದು. ಸೊ ಅಂದ್ರೆ ಒಂದ್ ಸಣ್ಣ ಬೌಂಡ್ರಿಯಲ್ಲೇ ನಾವು ನೋಡಿದಾಗ ಅಂದ್ರೆ ಒಂಥರ ತುಂಬಾ ಡಿಫ್ರೆಂಟ್ ಅಂತ ಫೀಲ್ ಆಗತ್ತೆ. ಏನಪ್ಪಾ ಈ ತರದ ಒಂದು ಡಿಸೈನ್ ಆಟ, ಟಾಸ್ಕ್ ಡಿಸೈನ್ ಮಾಡ್ತಿದ್ದಿರ್ಬೋದು, ಅಥವಾ ನಾವುಗಳು ಅಂದ್ರೆ ಒಂದು ನಾಮಿನೇಷನ್ಗೆ ಕಾರಣ ಕೊಡ್ಬೇಕು, ಅವ್ರು ಮಡಕೆ ಹೊಡಿಬೇಕು, ಅದನ್ನ ನಾನು ತುಂಬಾ ಎಂಜಾಯ್ ಮಾಡಿದೀನಿ. ಅಂದ್ರೆ ಹೋಲ್ ಟೀಮ್ಗೆ ನಾನು ಅಪ್ರಿಶಿಯೇಟ್ ಮಾಡಕ್ ಇಷ್ಟಪಡ್ತೀನಿ, ಅದನ್ನೆಲ್ಲ ಹೇಗ್ ಡಿಸೈನ್ ಮಾಡ್ತಾ ಇದ್ರು ಟಾಸ್ಕ್. ಸೊ ಅದನ್ನ ನಾವು ಹೊರಗಡೆ ನಮಗ್ ಸಿಗದೇ ಇಲ್ಲ. ಎಲ್ಲೋ ನೀವು ಟಾಸ್ಕ್ ಆಡಿ ಅಂತ ನಮ್ಮನ್ನ ಯಾರು ಕಳಿಸಲ್ಲ, ನಮ್ಗೆ ಅಷ್ಟು ಟೈಮು ಇರಲ್ಲ. ಆಚೆ ಕಡೆ ಇದ್ರೆ ಬರೀ ಕೆಲಸದಲ್ಲೇ ಇರ್ತೀವಿ. ಸೊ ಆ ಹೋಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ ಒಂದು ಅದ್ರದ್ದೇ ಆದಂತ ಒಂದು ಸಪರೇಟ್ ಪ್ರಪಂಚ. ಆ ಪ್ರಪಂಚದಲ್ಲಿ 63 ದಿನ ಕಳೆದಿದ್ದು ತುಂಬಾ ಚೆನ್ನಾಗಿತ್ತು. ಈಗ ಕಳೆದ ಸೀಸನ್ ಅಲ್ಲಿ ನಾವು ನೋಡಿದ್ರೆ ಒಂದು ದಿನಕ್ಕೆ ನೀವು ಗೆಸ್ಟ್ ಆಗಿ ಹೋಗಿದ್ರಿ. ಹೌದು, ಅವ್ರಿಗೆ ಒಂದಷ್ಟು ಕ್ವಶನ್ಸ್ ಸೀಸನ್ ಅಲ್ಲ, ಗೆಸ್ಟ್ ಆಗಿ ಹೋಗಿದ್ರಿ. ಬಟ್ ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಅಂಡ್ ಗೆಸ್ಟ್ ಆಗಿ ಹೋಗಿ ಆ ಕಂಟೆಸ್ಟೆಂಟ್ ಗಳನ್ನ ನೋಡಿ ಮಾತಾಡ್ಸೋದಕ್ಕೂ ಸ್ವತಃ ನಾವೇ ಕಂಟೆಸ್ಟೆಂಟ್ ಆಗಿ ಜೀವಿಸೋದಿದೆಯಲ್ಲ, ಆ ಡಿಫ್ರೆನ್ಸ್ ಏನ್ ಗೊತ್ತಾಯ್ತು ನಿಮ್ಗೆ ಹೊರಗಡೆ? ಗೆಸ್ಟ್ ಆಗಿ ಹೋಗೋದು ಅದು ಬೇರೆ ತರ. ನಾವು ಆಚೆಯಿಂದ ಅವ್ರ ಆಟ ನೋಡ್ತಾ ಇರ್ತೀವಿ, ಆ ಆಟದ ಮೇಲೆ ಪ್ರಶ್ನೆ ಮಾಡೋದು. ನಾವು ಪೂರ್ತಿ ಮನೆ ಒಳಗೂ ಹೋಗಿರ್ಲಿಲ್ಲ, ಬರೀ ಗಾರ್ಡನ್ ಏರಿಯಾದಲ್ಲೇ ಇದ್ದಿದ್ದು. ಅದೇ ಬೇರೆ ತರ. ಅಲ್ಲಿ ಹೋಗ್ ಬಂದಾಗ್ಲೇ ಅಯ್ಯೋ ಬಿಗ್ ಬಾಸ್ ಹೋಗಿದ್ರು ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು. ಬಟ್ ಒಳಗಡೆ ಕಂಟೆಸ್ಟೆಂಟ್ ಆಗಿರೋದು ಅದು ಬೇರೆದೇ ಎಕ್ಸ್ಪೀರಿಯನ್ಸ್. ನಮ್ಗೆ ಕ್ಯಾಮ್ರಾ ಇರುತ್ತೆ, ಅದೇನು ಇರೋದೇ ಇಲ್ಲ. ನಾವು ಇಲ್ಲಿ ಹೆಂಗಿರ್ತೀವೋ ಅಲ್ಲಿ ಇರ್ತೀವಿ, ಸುಮ್ನೆ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ನಾವ್ ಇಲ್ಲಿ ಹೆಂಗ್ ಮಾತಾಡ್ತೀವೋ ಹಂಗೆ ಮಾತಾಡ್ತಿರ್ತೀವಿ, ಗಾಸಿಪ್ ಮಾಡ್ತಾ ಇರ್ತೀವಿ, ಅಡ್ಗೆಗಳು ಮಾಡ್ತಿರ್ತೀವಿ, ರೇಗ್ಸ್ಕೊಂತಿರ್ತೀವಿ. ಅದು ಕಂಟೆಸ್ಟೆಂಟ್ ಆಗಿರೋದ್ ಬೇರೆನೆ. ವಾರ ಎಂಡಿಂಗ್ ಅಲ್ಲಿ ನಾವ್ ಏನೇನ್ ಸರಿ ತಪ್ಪು ಮಾಡ್ತಿದೀವಿ ಅಂತ ಹೇಳೋದಕ್ಕೆ ಸರ್ ಬಂದಿರೋರು, ಸುದೀಪ್ ಸರ್. ಅದನ್ನ ಕೆಲವ್ರು ಸರಿ ಮಾಡ್ಕೋತಾ ಇದ್ವಿ, ಕೆಲವು ಸಲ ಮತ್ತೆ ಅದೇ ತರ ನಾವ್ ಆಟ ಆಡ್ತಾ ಇದ್ವಿ. ಆ ಹಿಂಟನ್ನ ತಗೊಂಡ್ ಆಟ ಆಡಿದ್ರೆ ಅದು ಬೇರೆನೆ ಆಗತ್ತೆ. ತಗೊಳ್ದಲ್ಲೇ ಆಟ ಆಡಿದಾಗ ಬಹುಶಃ ನಂತರ ಆಗ್ಬೋದೇನೋ ಅಂತಾನು ನನ್ಗ ಅನ್ಸುತ್ತೆ ಟೈಮ್ಸ್. ಬಟ್ ಏನಾಗತ್ತೆ ಅಂದ್ರೆ ಅಲ್ಲಿ ತುಂಬಾ ಎಲ್ಲ ಫೇಕ್ ಆಗಿರ್ತಾರೆ, ಕನ್ನಿಂಗ್ ಆಗಿರ್ತಾರೆ. ಸೊ ಅವ್ರಗಳ ಜೊತೆ ಮತ್ತೆ ಅವ್ರವ್ರ ಕಂಫರ್ಟ್ ಝೋನ್ ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಹೋಗಲ್ಲ ಬೇಡ್ವಾ ಅನ್ನೋ ಒಂಥರ ನಾವು ತುಂಬಾ ಸೆಲೆಕ್ಟಿವ್ ಆಗಿದ್ದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಯಾರ್ದೋ ಮೇಲ್ಬಿದ್ದಿ ಹೋಗಿ ಮಾತಾಡೋದು. ಹಾಗಾಗಿ ತುಂಬಾನೇ ಡಿಫ್ರೆನ್ಸ್ ಒಂದು ಕಂಟೆಸ್ಟೆಂಟ್ ಆಗಿರೋದು ಅಥವಾ ಅಲ್ಲಿ ಗೆಸ್ಟ್ ಆಗಿ ಹೋಗೋದು, ಲಾಟ್ಸ್ ಆಫ್ ಡಿಫ್ರೆನ್ಸ್. ಒಂದಕ್ಕೊಂದು ಸಂಬಂಧನೇ ಇಲ್ಲ. ತುಂಬಾ ಅಂದ್ರೆ ಕೆಲವೊಂದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಆಡಿದ್ರೆ ಇದನ್ಸುತ್ತೆ. ಬಟ್ ಒಂದು ಲಕ್ಕು ಕೂಡ ನಮ್ ಫೇವರ್ ಆಗಿ ವರ್ಕ್ ಮಾಡ್ಬೇಕಲ್ಲ. ಈ 63 ದಿನಗಳು ನಿಮ್ಗೆ ಇವ್ರೇನು ಫೇಕ್ ಅಲ್ಲ, ಸೇಮ್ ಹೊರಗಡೆ ಹೆಂಗಿದ್ರು ಒಳಗಡೆನು ಹಂಗೆ ಇದಾರೆ, ನನ್ನ ಮುಂದೆ ಯಾವ್ದು ಮುಖವಾಡ ಇಲ್ಲದೆ ತುಂಬಾ ಚೆನ್ನಾಗಿ ಮಾತಾಡೋದು 63 ದಿನ ಅಂತಂದ್ರೆ?
ಇಲ್ಲ ನನ್ಗೆ ಹೊರಗಡೆ ಯಾರು ಅಷ್ಟು ಗೊತ್ತಿರ್ಲಿಲ್ಲ. ಓಕೆ, ಒಳಗಡೆ ಹೋದಾಗ ಚಂದ್ರಪ್ರಭಾ ಒಬ್ರು ಗೊತ್ತಿದ್ರು ಅಷ್ಟೇ, ಹ್ಮ್. ಸ್ವಲ್ಪ ನೋಡಿದೆ. ಚಂದ್ರಪ್ರಭಾ ಅವ್ರು ಹಂಗೆ ಇದ್ರು ಹೊರಗಡೆ. ಇನ್ ಉಳ್ದವ್ರು ಯಾರು ನನಗ್ ಗೊತ್ತೇ ಇಲ್ಲ, ಅವ್ರನ್ನೆಲ್ಲ ನಾನು ಒಳಗಡೆನೆ ನೋಡಿದ್ದು. ಯಾರನ್ನು ಏನು ಅಂದ್ರೆ ಕೆಲವರು ಇಂತಿಂತವ್ರು ಅಂತ ಗೊತ್ತಿದ್ರು, ಬಟ್ ಯಾರನ್ನು ನಾನು ಅಷ್ಟು ಮೀಟ್ ಮಾಡಿರೋದು ಕ್ಲೋಸ್ ಅಂತೂ ನನಗೆ ಯಾರು ಇರ್ಲಿಲ್ಲ. ಇಲ್ಲಿ ಬಂದಾಗ ಬಂದಾಗೆಲ್ಲ ಹಾಯ್ ಹಾಯ್ ಪ್ರೋಗ್ರಾಮ್ಸ್ ಹಾಯ್ ಅಲ್ಲಿ ಮಾತ್ರ. ಅಷ್ಟೇ. ಸೊ ಚಂದ್ರಣ್ಣ ಆಚೆ ಹೆಂಗಿದ್ರು ಒಳಗಡೆನೂ ಹಂಗೆ ಇದ್ರು. ಹ್ಮ್. ಇನ್ನ ಉಳ್ದವ್ರೆಲ್ಲ ಮುಖವಾಡ ಅದು ಇದು ಅನ್ನೋದಕ್ಕಿಂತ ಅವ್ರವ್ರು ಆಟ ಆಡ್ತಾ ಇದ್ರು. ಕೆಲವರು ತುಂಬಾ ಓವರ್ ಸ್ಮಾರ್ಟ್ ಇದ್ರು, ಕೆಲವರು ಕನ್ನಿಂಗ್ ಇದ್ರು, ಕೆಲವ್ರು ಸೇಫ್ ಗೇಮ್ ಆಡೋರಿದ್ರು, ತುಂಬಾ ಸೈಲೆಂಟ್ ಆಗಿರೋರಿದ್ರು, ಟಾಸ್ಕ್ ಅರ್ಥ ಆಗದೆ ಇರೋರಿದ್ರು, ಆಟ ಶುರು ಮಾಡದೇ ಇರೋರಿದ್ದಾರೆ. ಹಂಗ್ ತುಂಬಾ ಜನ ಇದ್ದಾರೆ ಒಳಗಡೆ. ನಿಮ್ಮ ಮತ್ತೆ ಅಶ್ವಿನಿ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಹೆಂಗೆ? ಇಲ್ಲ, ಅದು ಆಕ್ಚುಲಿ ಅದು ನಿಜವಾದ ಫ್ರೆಂಡ್ಶಿಪ್ಪೇ. ಒಳಗಡೆ ಅಂದ್ರೆ ಏನೋ ಏನೋ ಜೀವನದ ಗೆಳತಿಯರು ಆತರ ಎಲ್ಲ ಏನಿಲ್ಲ. ಒಳಗಡೆ ಇದ್ದಿದ್ರಲ್ಲಿ ನಮ್ಮಿಬ್ರಿಗೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಆ ಮೆಚುರಿಟಿ ಲೆವೆಲ್ ಮ್ಯಾಚ್ ಆಗ್ತಾ ಇತ್ತು. ಏನೇ ತಪ್ಪುಗಳು ಮಾಡ್ಲಿ, ಈಗ ಏನ್ ಗೊತ್ತಾ, ಒಂದು ಫ್ರೆಂಡು ಅಂತ ಬಂದಾಗ ನಾವು ಒಳ್ಳೇದಿದ್ದಾಗ ಅಷ್ಟೇ ಅಲ್ಲ, ಅವ್ರು ಕೆಟ್ಟದಾದಾಗ್ಲೂ ಜೊತೆಲಿ ನಿಲ್ಬೇಕು. ಅವ್ರಿಗೇನೋ ನೆಗೆಟಿವ್ ಆಯ್ತು, ಅವ್ರ ಪದ ಬಳಕೆಯಿಂದ ಏನೋ ಆಯ್ತು ಅಂದಾಗ ನಾನು ಬಿಟ್ಬಿಟ್ರೆ ಅದು ಸರಿ ಹೋಗಲ್ಲ. ಸೊ ಜೊತೆಲಿ ನಿಂತು ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ ಜೊತೆಲಿ ಇದ್ವಿ ವಿನಃ ಅದರಿಂದ ಒಬ್ರಿಗೊಬ್ರು ಆಟಕ್ಕೆ ಡಿಸ್ಟರ್ಬ್ ಆಗಿದೆ ಅಂತ ನನ್ಗಂತೂ ಅನ್ಸಿಲ್ಲ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು ಆಚೆ ಕಡೆ. ಎಲ್ರು ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ಬಟ್ ನಮ್ಮಿಬ್ರದೇ ಯಾಕೆ ಹೈಲೈಟ್ ಆಗ್ತಾ ಇತ್ತು ನನಗಂತೂ ಗೊತ್ತಿಲ್ಲ. ಅವ್ರೆಲ್ಲ ಹೇಳೋದ್ ನೇರವಾಗಿ ಹೇಳ್ತಾ ಇದ್ರಿಂದ ನನ್ಗೆ ಅದು ಇಷ್ಟ ಆಗ್ತಾ ಇತ್ತು. ಒಳಗಡೆ ಏನು ಇರ್ತಿರ್ಲಿಲ್ಲ, ಫಿಲ್ಟರ್ಲೆಸ್ ಅವರು ಅಶ್ವಿನಿ ಅವರು. ಆ ಉಳ್ದವ್ರೆಲ್ಲ ಮೇಲೆ ಮೆತ್ತಗ್ ಮಾತಾಡಿ ಹಿಂದೆ ಚೂರಿ ಹಾಕೋಂತವ್ರೆ ಇದ್ರು. ಸೊ ಹಾಗಾಗಿ ಆ ಗುಣ ಇಷ್ಟ ಆಗಿ ನಾವಿಬ್ರು ತುಂಬಾ ಕ್ಲೋಸ್ ಆದ್ವಿ. ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ನಾನ್ ಅವಾಯ್ಡ್ ಮಾಡಿದ್ರೆ ಅವ್ರು ಜಾನು ಅನ್ಕೊಂಡು ಅವ್ರು ನನ್ನ ಬಿಟ್ರೆ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನಿಜವಾಗ್ಲು ನನ್ಗೆ ಆಚೆ ಕಡೆ ಎಲ್ಲಾರ್ದು ಆಟ ನೋಡೋವಾಗ ಇವ್ರು ಯಾಕೆ ಇವ್ರ ಜೊತೆನೆ ಇರ್ತಾರೆ, ಆಟ ಆಡಕ್ ಹೋಗಿದಾರೆ, ಎಲ್ಲಾರ್ ಜೊತೆ ಇರ್ಬೇಕಲ್ವಾ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ನಾನೇ ಒಬ್ರ ಜೊತೆ ಇಷ್ಟು ಕ್ಲೋಸ್ ಆಗ್ತೀನಿ ಬಿಗ್ ಬಾಸ್ ಮನೇಲಿ ಅಂತ ನಾನೇ ಅನ್ಕೊಂಡಿಲ್ಲ. ಅಂದ್ರೆ ಒಳಗಡೆನೂ ಒಂದಷ್ಟು ಮಾತುಗಳು ಬಂತು, ನೀವು ಶಾಡೋ ಆಗಿದ್ದೀರಾ ಅವ್ರದ್ದು ಅಂತ. ಇನ್ ಕೆಲವ್ರು ಹೇಳಿದ್ರು ಅಶ್ವಿನಿ ಅವ್ರನ್ನ ನೀವು ಬಳಸ್ಕೊಳ್ತಾ ಇದ್ದೀರಾ ಅಂತ. ಅಯ್ಯಯ್ಯೋ. ಸೊ ಎರಡೆರಡು ಮಾತುಗಳು ಅಂತ ಬಂದಾಗ ಹ್ಮ್. ಸಮ್ ಟೈಮ್ಸ್ ಹೆಂಗಾಗುತ್ತೆ, ಈಗ ನಾನ್ ಶಾಡೋ ಆಗ್ತಿದೀನಿ ಅಂತಂದ್ರೆ ಓಕೆ, ಎಲ್ಲ ಓವರ್ಲ್ಯಾಪ, ಇಲ್ಲ ನಾನ್ ಕಮ್ಮಿ ಕಾಣಿಸ್ಕೊಳ್ತಾ ಇದೀನಾ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಾ ಅಂತ ಒಂದ್ ಬಂದು ಅಲ್ಲೇನಾದ್ರೂ ಚೇಂಜ್ ಆಗಿದೇನಾದ್ರೂ ಇದೆಯಾ? ಅದ್ ಅನ್ಕೋತಾ ಇದ್ದೆ ತುಂಬಾ ಸಲ. ಈವನ್ ನನ್ ಮಗ ಕೂಡ ಇಂಡಿವಿಜುವಲ್ ಆಗಿ ಆಟ ಆಡು ಅಂತ ಹೇಳಿ ಲೆಟರ್ ಬರಿತಾ ಇದ್ದ. ಸುದೀಪ್ ಸರ್ ಕೂಡ ಹಿಂಟ್ ಕೊಡ್ತಾ ಇದ್ರು, ಒಳಗಡೆ ಕೂಡ ಹೇಳ್ತಾ ಇದ್ರು. ಸೊ ನಾನು ಅಡ್ಗೆ ಮಾಡ್ತಾ ಇದ್ದೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ, ಕಾಲ್ ಎಳಿತಾ ಇದ್ದೆ. ನಾನು ಸುದಿ ಇವರು ಅಂದ್ರೆ ನಾವೆಲ್ಲ ಒಂಟಿಗಳಾಗಿ ಹೋಗಿದ್ರಿಂದ ಒಂದಷ್ಟು ಬಾಂಡಿಂಗ್ ಆಯ್ತು. ಈಗ ನೋಡಿ ಮಲ್ಲಮ್ಮ ಅವ್ರ ಜೊತೆ ಧ್ರುವಂತ್ ಕ್ಲೋಸ್ ಆಗಿದ್ರು. ಸೊ ಹಂಗೆ ಒಂದ್ ಕಂಫರ್ಟ್ ಝೋನ್ ಬೆಳೆದಾಗ ಒಳಗಡೆ ಹೇಳೋರು. ಈಗ ಇಲ್ಲಿ ಇವಳು ಕಿಲಾಡಿ ಇವಳು ಬಳಸ್ಕೊತಾ ಇದಾರೆ ಅವ್ರನ್ನ, ಹಂಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ಇನ್ನ ಕೆಲವರು ಶಾಡೋ ಹಂಗೆ ಹೀಗೆ. ಅದ್ ನನ್ಗೆ ಗೊತ್ತಿಲ್ಲ. ನಾವು ಈಗ ನೋಡಿ ನಿನ್ನೆ ರಕ್ಷಿತಾ ಮಾಳುನೇನೋ 14ನೇ ಸ್ಥಾನಕ್ಕೆ ನಿಲ್ಸಾಗ ಮಾಳು ಮಾತಾಡ್ತಾ ಇಲ್ಲ, ಅಲ್ಲಿ ರಕ್ಷಿತಾ ಹೋಗಿ ಮಾತಾಡ್ತಾ ಇದ್ಲು. ಮಾಳು ಇನ್ನೂ ಮಾತಾಡಕ್ ಶುರುನೇ ಮಾಡಿಲ್ಲ, ಸೈಲೆಂಟ್ ಆಗಿದ್ದಾರೆ. ನಾನು ಹಂಗೆ ಯಾವತ್ತೂ ಇರ್ಲಿಲ್ವಲ್ಲ. ನನಗೆ ಯಾರು ಅಂದಾಗ ನಾನೇ ಮಾತಾಡ್ತಾ ಇದ್ದೆ. ನಾನ್ ಯಾರನ್ನಾರು ನಾಮಿನೇಟ್ ಮಾಡ್ಬೇಕು ಅಂದ್ರೆ ನಂದೇ ಬೇರೆ ಲಿಸ್ಟ್ ಇರ್ತಾ ಇತ್ತು, ನಾನೇ ಬೇರೆ ರೀಸನ್ಸ್ ಕೊಡ್ತಾ ಇದ್ದೆ. ಅವರು ಜಗಳ ಆಡ್ತಿದ್ದಿದ್ದೆ ಬೇರೆ, ಅವ್ರ ನಾಮಿನೇಷನ್ ಬೇರೆ. ನನ್ ಪರವಾಗಿ ಜಾನ್ವಿನ್ ಯಾಕೆ ನಾಮಿನೇಟ್ ಮಾಡಿದ್ರಿ ಅಂತ ಅವ್ರೇನ್ ಹೋಗಿ ಕೇಳ್ತಾ ಇಲ್ಲ, ಅಶ್ವಿನಿ ಅವ್ರನ್ನ ಯಾಕೆ ನಾಮಿನೇಟ್ ನಾನೇನ್ ಹೋಗಿ ಕೇಳ್ತಾ ಇರ್ಲಿಲ್ಲ. ನಾವ್ ಹಂಗೆ ಜೊತೆಲಿ ಇದ್ದೀವಿ ಹೊರತು ನನ್ನ ಆಟ ನಾನ್ ಆಡ್ತಾ ಇದ್ದೆ, ನನ್ನ ಧ್ವನಿ ನಾನೇ ಆಗಿದ್ದೆ, ಅವ್ರ ಧ್ವನಿ ಅವರೇ ಆಗಿದ್ರು. ಆ ಮೆಚುರಿಟಿ ಲೆವೆಲ್ ಇತ್ತು. ನಾವ್ ಒಬ್ರನ್ನೊಬ್ರನ್ನ ಹೇಳ್ಕೊಂಡ್ ತಿರ್ಗೋದು, ಹಿಂದೆ ಮಾತಾಡೋದು, ಬಿಟ್ಕೊಡೋದು ಅದೇನು ಇರ್ತಿರ್ಲಿಲ್ಲ ಹೊರತು ನಮ್ಮ ಆಟ ನಾವು ಆಡಿದೀವಿ. ಇಬ್ರು ಒಟ್ಟಿಗೆ ಆಡಿದ್ದು ಆ ತರ್ಲೆಗಳಿರ್ಬೋದು, ಚೆನ್ನಾಗಿದೆ ಮತ್ತೆ ಹಿಂಗ ಹಂಗ ಅದೆಲ್ಲ ಟ್ರೆಂಡ್ ಆಯ್ತು. ಒಟ್ಟಿಗೆ ಗೆಜ್ಜೆ ಸೌಂಡ್ ಮಾಡಿದ್ವಿ, ಒಟ್ಟಿಗೆ ಬೈಸ್ಕೊಂಡಿದ್ವಿ. ತುಂಬಾ ಏನೇ ಇದ್ರು ನಾವು ಕಂಟೆಂಟ್ ಕೊಟ್ಟಿದ್ವಿ. ಸುಮ್ನೆ ನಾವು ಐಸೋಲೇಟ್ ಆಗಂತೂ ಎಲ್ಲೂ ನಾವ್ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಆಟ ಆಡ್ತಾ ಇದೀವಿ, ಚುರುಕಾಗಿದೀವಿ, ಆಕ್ಟಿವ್ ಆಗಿದೀವಿ ಅಂತಾನೆ ನಮ್ಗೆ ಅನಿಸ್ತಾ ಇದೆ. ಏನೋ ಅವ್ರದ್ದೊಂಚೂರು ನೆಗೆಟಿವ್ ಆಯ್ತು, ಅದು ನನ್ ಮೇಲೆ ಇಂಪ್ಯಾಕ್ಟ್ ಆಗದಿದ್ದರಿಂದ ಕೆಲವ್ರು ಹಂಗ ಅನ್ಕೋತಾ ಇದ್ರು. ಬಟ್ ನಾನ್ ಶಾಡೋ ಅನ್ನೋದನ್ನ ಒಪ್ಪೋದಿಲ್ಲ. ನಮ್ದು ಫ್ರೆಂಡ್ಶಿಪ್ಪೇ ಇದ್ದಿದ್ದು. ಯಾಕಂದ್ರೆ ನಾನು ಕೂಡ ತುಂಬಾ ಚೆನ್ನಾಗಿ ಮಾತಾಡೋದ್ರಿಂದ ನನ್ಗೆ ಯಾರ ಅವಶ್ಯಕತೆನೂ ಇಲ್ಲ. ನನ್ ಮಾತ್ ನಾನೇ ಆಡ್ತಾ ಇದ್ದೆ, ಮತ್ತೆ ನನ್ನ ಅನಲೈಸೇ ಬೇರೆ, ಅವ್ರದೇ ಬೇರೆ ಆಗ್ತಿತ್ತು. ಹಂಗಾಗಿ ನಾವು ಒಬ್ರ ಮೇಲೆ ಯಾವ್ದೇ ಹೇರಿಕೆ ಇರ್ಲಿಲ್ಲ, ನೀನ್ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ. ಸೊ ಹಂಗಾಗಿ ಅದೊಂದು ಕಂಫರ್ಟೇಬಲ್ ಇದ್ದಿದ್ದರಿಂದ ಒಟ್ಟಿಗೆ ಇದ್ವಿ ಅಷ್ಟೇ. ಓಕೆ. ಆಮೇಲೆ ಇತ್ತೀಚೆಗೆ ಆಮೇಲೆ ನಿಮ್ಮ ಮತ್ತೆ ಅಶ್ವಿನಿ ಅವರ ಜೊತೆ ನೀವಿಬ್ರು ಮಾತಾಡ್ಬೇಕಾದ್ರೆ ಧ್ರುವಂತ್ ಅವರು ಕೂಡ ನಿಮ್ಮ ಟೀಮ್ ಅಲ್ಲಿ ಸೇರ್ಕೊತಾರೆ. ಸೊ ಅದಾದ್ಮೇಲೆ ಬಂದು ಆಮೇಲೆ ಮತ್ತೆ ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ನಿಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ನೀವ್ ಒಂದ್ ಕಡೆ ಹೇಳ್ತೀರಾ ಏನೋ ತಿಳ್ಕೊಳಕ್ಕೆ ನಮ್ಮಿಬ್ಬರನ್ನ ಅವ್ರು ಬಂದ್ರು, ಮತ್ತೆ ಬೇರೆ ಟೀಮ್ ಅಲ್ಲಿ ಹೋಗಿ ಜಾಯ್ನ್ ಆದ್ರು. ಏನಾಯ್ತು ಕಾನ್ವರ್ಸೇಷನ್? ಆಮೇಲೆ
ಆ ಮಲ್ಲಮ್ಮ ಇರೋವರೆಗೂ ಒಂದು ಧ್ರುವ ಅಂತ ನೋಡಿದ್ರೆ ಆಮೇಲೆ ಕಂಪ್ಲೀಟ್ ಬೇರೆ ಧ್ರುವಂತೆ ನಾವು ನೋಡ್ತಾ ಇದೀವಿ. ಹೆಂಗಂತ ಮಲ್ಲಮ್ಮ ಅವ್ರಿದ್ದಾಗ ಮಲ್ಲಮ್ಮ 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 ಅಂತ ಹಂಗೆ ಫುಲ್ ಇದ್ರು. ಸೈಲೆಂಟ್ ಆಗಿದ್ರು. ಫುಲ್ ನಮ್ ಜೊತೆ ಯಾರ ಜೊತೆ ಮಿಂಗಲ್ಲೇ ಆಗ್ತಿರ್ಲಿಲ್ಲ. ಮಲ್ಲಮ್ಮ ಅವ್ರು ಹೋದ್ಮೇಲೆ ಫುಲ್ ಆಕ್ಟಿವ್ ಆಗ್ಬಿಟ್ರು. ಅದನ್ನೇ ರೇಗಿಸ್ತಾ ಇದ್ರಲ್ಲ, ಮಲ್ಲಮ್ಮ ಹೋಗಿದ್ ಐಸ್ ಕ್ರೀಮ್ ತಿಂತಾ ಇದ್ರು ಅಂತ ಹೇಳಿ ಸುಧೀರ್ ಎಲ್ಲ ರೇಗಿಸ್ತಾ ಇದ್ರು ಅವ್ರನ್ನ. ಅದಾದ್ಮೇಲೆ ಸುದಿ ಅವರು ಹೋದ್ರು. ನಾವೆಲ್ಲ ಹಿಂದಿನ ದಿನ ತುಂಬಾ ಮಾತಾಡ್ತಾ ಇದ್ವಿ, ಹಂಗ್ ಮಾಡೋಣ ಹಿಂಗ್ ಆಡೋಣ ಟೀಮ್ ಕಟ್ಟೋಣ ಅಂತ. ಅವಾಗ್ಲೂ ಅಶ್ವಿನಿ ಅವರು ಟೀಮು ಗೀಮು ಇಲ್ಲ, ಟೀಮ್ ಆಗಿ ಆಟ ಆಡೋದು ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಟೀಮಲ್ಲಿ ನಾವ್ ಇದೀವಿ ಇವತ್ತು, ನಾಳೆ ದಿನ ಅದು ಬೇರೆ ಆಗತ್ತೆ, ಬೇರೆದೇ ಆಟ ಆಡ್ಬೇಕಾಗತ್ತೆ. ಇವತ್ ನಾವ್ ಜೊತೆಲಿದೀವಿ, ನಾಳೆ ನಾವ್ ಜೊತೆಲಿರಲ್ಲ ಅಂತಾನೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ರು. ಆದ್ರೂ ಧ್ರುವಂತಿಗೆ ಏನಿತ್ತು ಅಂದ್ರೆ ಬೇರೆ ಅವರೆಲ್ಲ ಧನುಷ್ ಅಂಡ್ ಟೀಮ್ ಎಲ್ಲ ಇದ್ರಲ್ಲ, ಗಿಲ್ಲಿ, ಧನುಷು, ಕಾವ್ಯ, ಸ್ಪಂದನ, ಆಮೇಲೆ ಆ ಕಡೆ ರಘು, ರಕ್ಷಿತಾ, ಅಭಿ ಅವ್ರದೆಲ್ಲ ಒಂದ್ ಟೀಮ್ ಆಗಿತ್ತಲ್ಲ. ಅವ್ರೆಲ್ಲ ಏನ್ ಮಾಡೋರು, ನಾಮಿನೇಟ್ ಮಾಡ್ಬೇಕಾದ್ರೆ ನಮ್ಮನ್ನೇ ಮಾಡೋದು. ಇಲ್ಲಿ ಇಷ್ಟು ಜನ ಕಡಿಮೆ ಇದ್ವಲ್ಲ, ನಾವೊಂದ್ ಟೀಮ್ ಕಟ್ಬೇಕು, ಅಲ್ಲೆಲ್ಲ ತುಂಬಾ ವೇಸ್ಟ್ ವಿಕೆಟ್ ಗಳಿದೆ, ಎಲ್ಲಾರ್ನು ನಾವ್ ಹಿಂಗ್ ಶೂಟ್ ಮಾಡ್ಕೊಂಡ್ ಬರೋಣ ಆತರ ಎಲ್ಲ ಧ್ರುವಂತ್ ಮಾತಾಡ್ತಾ ಇದ್ರು. ನನ್ಗೆ ಧ್ರುವಂತ್ ಅಷ್ಟು ದಿನ ಅಷ್ಟ್ ಮಾತಾಡಕ್ಕೂ ಸಿಕ್ಕಿರ್ಲಿಲ್ಲ, ಮತ್ತೆ ಆ ಮನುಷ್ಯ ನನ್ಗೆ ಅಷ್ಟು ಅರ್ಥನೂ ಆಗಿರ್ಲಿಲ್ಲ. ಸೊ ಏನ್ ಮಾತಾಡ್ತಾರೆ ಮಾತಾಡ್ಲಿ ನೋಡೋಣ ಅಂತ ನಾನು ಇದ್ದೆ. ಅವ್ರದ್ದು ಅಬ್ಸರ್ವೇಷನ್ ಎಲ್ಲ ಒಂದ್ ಮಟ್ಟಿಗೆ ಕರೆಕ್ಟ್ ಆಗೇ ಇತ್ತು. ಬಟ್ ಅವ್ರು ತುಂಬಾ ಡಾಮಿನೇಟ್ ಮಾಡ್ತಾರೆ. ಈಗ ಅಶ್ವಿನಿ ನಾವು ಯಾಕೆ ಜೊತೆಲಿದ್ವಿ ಅಂದ್ರೆ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಯಾವ್ದೇ ಒಂದು ಹೇರಿಕೆ ಇರ್ಲಿಲ್ಲ, ಒಬ್ರನ್ನೊಬ್ರು ಬಿಟ್ಕೊಡ್ತಿಲ್ಲ, ಮೆಚುರಿಟಿ ಇತ್ತು. ಮತ್ತೆ ಅವರೇ ನನ್ನ ಡಾಮಿನೇಟ್ ಮಾಡ್ತಾ ಇಲ್ಲ, ನಾನು ಅವ್ರನ್ನ ಡಾಮಿನೇಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಇಷ್ಟ ಪಡ್ತಾ ಇದ್ವಿ ಒಬ್ರನ್ನೊಬ್ರು. ಈ ಧ್ರುವಂತ್ ಬಂದ್ರು, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಟೀಮ್ ಕಟ್ಟೋಣ ಅಂತ ಎಲ್ಲ ಹೇಳ್ದವ್ರು. ಅದೇನೋ ಆಟದ ವಿಚಾರಕ್ಕೆ ನೀವೇ ನೋಡಿದ್ರಿ, ಅವ್ರನ್ನ ಆಡ್ಸಲ್ಲ ಅಂತ ಹೇಳಿ ಅಲ್ಲೆಲ್ಲ ಗಬ್ಬೆಬ್ಸಿ ಎಲ್ಲಾರ ಹತ್ರ ಗಟ್ಟಿಯಾಗಿ ಜೋರಾಗಿ ಮಾತಾಡಿ, ನಮ್ ವಿಚಾರ ಎಲ್ಲ ಅಲ್ಲೋ ಎಲ್ಲ ಹೋಗಿ ಮಾತಾಡಿ ಬಿಟ್ಕೊಟ್ಬಿಟ್ರು. ಅದಾದ್ಮೇಲೆ ಅವ್ರನ್ನ ಕ್ಯಾಪ್ಟನ್ಸಿ ರೇಸಿಗೆ ತಂದ ಮೇಲೇನು ಆ ಮನುಷ್ಯನ್ ಸಮಾಧಾನನೇ ಇರ್ಲಿಲ್ಲ. ಜೋರಾಗಿ ನಮ್ ಬಗ್ಗೆ ಎಲ್ಲ ಮಾತಾಡೋದು, ದೊಡ್ಡವನ ಚಿಕ್ಕವನ ಅಂತ ನಮ್ಮಿಬ್ರ ಬಗ್ಗೆ, ಅವ್ನ್ ದೊಡ್ಡವನು ನಾನ್ ಚಿಕ್ಕವನು ಅನ್ನೋ ತರ ಕೋಡ್ ವರ್ಡ್ ಅಲ್ಲೆಲ್ಲ ಮಾತಾಡ್ಕೊಂಡು ಏನೇನೋ ಮಾಡಿದ್ರು. ಅವಾಗ ಈ ಮನುಷ್ಯಂಗ್ ಒಂದ್ ಆಟ ಆಡಕ್ ಕೊಡ್ಲಿಲ್ಲ ಅಂತ ಆಗ್ಲೇ ಅಲ್ಲಿ ಗಿಲ್ಲಿ ವಿರುದ್ಧ ನಮ್ಮ ಹತ್ರ ಮಾತಾಡ್ತಿರ್ತಾರೆ, ಅಲ್ಲೋಗ್ಬಿಟ್ಟು ನಮ್ ವಿರುದ್ಧ ಮಾತಾಡೋದು ಗಿಲ್ಲಿ ಹತ್ರ. ಹಂಗೆಲ್ಲ ಆಗಿ ದೂರ ಆಗಿದ್ದು ಅಷ್ಟೇ. ಸೊ ಅಡ್ಜಸ್ಟ್ ಆಗಲ್ಲ. ಈಗ ನಾವು ಅಶ್ವಿನಿ ಅವ್ರು ಅಷ್ಟು ದಿವಸ ಜೊತೆಲಿದ್ವಿ ಅಂತ ಅಂದ್ರೆ, ನಾವು ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ, ಅದು ಬಂದಿದೆ. ಅದು ನಿಜವಾಗ್ಲೂ ನ್ಯಾಚುರಲ್ ಆಗಿ ಒಳ್ಳೇದಿದ್ದಕ್ಕೆ ಬಂದಿದ್ದು. ಅಶ್ವಿನಿ ಅವ್ರ ಏನಾದ್ರು ಧ್ರುವಂತ್ ತರನೋ ಬೇರೆಯವ್ರ ತರ ಆಡಿದ್ರೆ ನಾನು ಅವ್ರ ಜೊತೆ ಇರ್ತಾ ಇರ್ಲಿಲ್ಲ, ಅಥವಾ ನಾನ್ ಹಂಗಾಡಿದ್ರೆ ಅವರು ನನ್ನ ಜೊತೆ ಇರ್ತಾ ಇರ್ಲಿಲ್ಲ. ಬಟ್ ಧ್ರುವಂತ್ ಬುದ್ಧಿ ಏನ್ ಒಂದೇ ದಿನಕ್ಕೆ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಅದಕ್ಕೆ ನಾವು ಎಲ್ಲ ಸಪ್ರೇಟ್ ಆದ್ವಿ. ಆಮೇಲೆ ಏನೇನೋ ಜಗಳ ಆಯ್ತು, ಬಟ್ಟೆ ಒಗೆಯುವಾಗ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಹೆಂಗೋ ಆಡ್ತಾರೆ, ಅದೇನೇನೋ ಜಗಳ ಆಗಿದ್ ನೀವು ನೋಡೇ ಇದ್ದೀರಾ ಆಮೇಲೆ.